ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿನ್ನೆಯ ದಿನ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ಹಾಗೆ ಟ್ಯಾರೋ ರೀಡಿಂಗಲ್ಲಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ನಿನ್ನೆ ದಿನ ಪ್ರತಿಯೊಬ್ಬರು ಕೂಡ ಕನ್ನಡನ ಸರಿ ಮಾಡ್ಕೊಂಡಿದ್ದೀರಾ. ವೆರಿ ಗುಡ್, ಹೀಗೆ ಸರಿ ಮಾಡ್ಕೊಳ್ಳಿ. ಆ್ಯಂಡ್ ಅಬ್ಸರ್ವ್ ಮಾಡಿದಾಗೆ ನಾನು ತುಂಬ ಜನ ಗ್ರ್ಯಾಟಿಟ್ಯೂಡ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್ ಅಂತೇಳಿ ಆ್ಯಡ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಆ್ಯಡ್ ಮಾಡಿದ್ದೀರಾ. ವೆರಿ ಗುಡ್. ಎನರ್ಜಿನ ಕೆಲವೊಬ್ಬರು ತುಂಬ ಫಾಸ್ಟಾಗಿ ಆ್ಯಂಡ್ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ವೆರಿ ಗುಡ್, ಹೀಗೆ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಖಂಡಿತ ಲೈಫಲ್ಲಿ ಬದಲಾವಣೆ ಖಂಡಿತ ಆಗುತ್ತೆ. ನಾನು ಅವಾಗವಾಗ ಪೋಸ್ಟ್ ಮಾಡ್ತಾ ಇರ್ತೀನಿ ಮಿರಾಕಲ್ ಸ್ಟೋರೀಸ್ಗಳನ್ನು. ಓಕೆ, ಸೊ ಎಲ್ಲದನ್ನೂ ಶೇರ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಕೆಲವೊಂದು ಪರ್ಸ್ನಲ್ ಇರುತ್ತೆ, ನಿಮ್ಮ ಹಾಗೆ ಅವರು ಅಲ್ವಾ, ಕೆಲವೊಂದು ವಿಷಯಗಳನ್ನ ಅವರು ಪರ್ಸ್ನಲ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಯಾವುದನ್ನು ಶೇರ್ ಮಾಡ್ಕೊಳ್ಬೋದು ಅದನ್ನೆಲ್ಲದನ್ನು ನಾನು ಶೇರ್ ಮಾಡ್ಕೊಂಡಿರ್ತೀನಿ. ಚೆಕ್ ಮಾಡ್ತಾ ಇರಿ, ಓಕೆನಾ? ಸೊ ಖಂಡಿತ ನೀವು ನನ್ನ ಹತ್ರ ಶೇರ್ ಮಾಡ್ಕೊಳ್ಬೇಕು. ಓಕೆ, ಸೊ ಪ್ರತಿಯೊಬ್ಬರು ಅಷ್ಟೇ, ನೀವು ಗ್ರ್ಯಾಟಿಟ್ಯೂಡ್ನ ಎಷ್ಟು ತೋರಿಸ್ತೀರಾ ಆ್ಯಂಡ್ ಎನರ್ಜಿನ ಹೇಗೆ ರಿಸೀವ್ ಮಾಡ್ಕೊಳ್ತೀರಾ ಆ್ಯಂಡ್ ನನ್ನ ಹತ್ರ ಎಷ್ಟು ಶೇರ್ ಮಾಡ್ಕೊಳ್ತೀರಾ ಅಷ್ಟು ಇನ್ನಷ್ಟು ಜಾಸ್ತಿ ಪಡ್ಕೊಳ್ತೀರಾ ನಿಮ್ಮ ಲೈಫಲ್ಲಿ. ಓಕೆ, ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಮಾತಾಡೋದಕ್ಕಿಂತ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ, ಲಾಸ್ಟಲ್ಲಿ ಮಾತಾಡೋಣ ಅಲ್ವಾ? ಸೊ ಎಸ್, ಈ ಒಂದು ರೀಡಿಂಗ್ನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಐ ರಿಸೀವ್ ದಿಸ್ ಎನರ್ಜಿ, ಐ ರಿಸೀವ್ ದಿಸ್ ಎನರ್ಜಿ. ಇದನ್ನು ಕನ್ನಡದಲ್ಲೂ ಕೂಡ ಬರಿಬೋದು, ತೊಂದರೆ ಇಲ್ಲ. ಐ ರಿಸೀವ್ ದಿಸ್ ಎನರ್ಜಿ, ಕನ್ನಡ ಪದಗಳನ್ನು ನೋಡ್ಕೊಳ್ಳಿ. ಹಾಗೆಯೇ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಕಮೆಂಟಲ್ಲಿ ಹಾಕಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ಕೂಡ ಪ್ಲಸ್ ಆ್ಯಡ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಮುಚ್ಚಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೇಸ್ ನೆನ್ಪು ಮಾಡ್ಕೊಳ್ಳಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು 3 ಬಾರಿ ಹೇಳಿ. ನಿನ್ನೆ ದಿನ ಅವರು ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆಗಳು ಬಂದಿದೆ, ಏನೆಲ್ಲ ಯೋಚನೆ ಮಾಡಿದ್ದಾರೆ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಮೊದಲನೇದಾಗಿ ಬರ್ತಿರುವಂಥದ್ದು ಅವರ ಮನಸ್ಥಿತಿ. ನಿನ್ನೆಯ ದಿನ ತುಂಬ ಗಂಭೀರವಾಗಿತ್ತು. ಯಾವುದೋ ಒಂದು ವಿಷಯದಲ್ಲಿ ಅವರು ಗಂಭೀರವಾಗಿ ಯೋಚನೆನ ಮಾಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ನಿನ್ನೆ ದಿನ ಅವರು ಯಾವುದೋ ಒಂದು ಟೆಂಪಲಿಗೆ ಹೋಗಿ ಬಂದಿರೋಂಥ ಒಂದು ಎನರ್ಜಿ ಇದೆ ಇಲ್ಲಿ. ಈ ವಿಷಯ ನಿಮಗೂ ಗೊತ್ತಾಗಿದೆ. ಅವರೆಲ್ಲೋ ಹೊರಗಡೆ ಹೋಗಿದ್ದಾರೆ ನಿನ್ನೆ ದಿನ. ಅದನ್ನು ನೀವು ಬೇರೆಯವ್ರ ಮುಖಾಂತರವಾಗಿ ನಿಮಗೆ ಅದು ವಿಷಯ ಬಂದಿದೆ, ನಿಮ್ಮ ಬಳಿ ಸಿಕ್ಕಿದೆ ಆ ವಿಷಯ ಅನ್ನೋದು ಬರ್ತಾ ಇದೆ ಎನರ್ಜಿಲಿ. ಓಕೆ, ಇಲ್ಲಿ ಬರ್ತಿರೋಂಥ ಎನರ್ಜಿಗಳು ಬಂದು ತುಂಬ ಪೀಸ್ಫುಲ್ ಆಗಿದ್ರೂ ಕೂಡ ಎಲ್ಲೊಂದು ಕಡೆ ಗೊಂದಲವಾಗಿ ಮಿಶ್ರಿತವಾಗಿರುವಂಥದ್ದು ಎನರ್ಜಿ ಬರ್ತಾ ಇದೆ. ಶಾಂತವಾಗಿದೆ, ಇದ್ರ ಜೊತೆಗೆ ಮಿಶ್ರಿತವಾಗಿರುವಂಥದ್ದು ಗೊಂದಲದಲ್ಲೂ ಕೂಡ ಇದೆ. ಅವರ ಎನರ್ಜಿಯಲ್ಲಿ ಕನ್ಫ್ಯೂಷನ್ ಕಾಣಿಸ್ತಾ ಇರುವಂಥದ್ದು ನೋಡ್ಬೋದು. ಆ್ಯರೋ, ಓಕೆ, ಆ್ಯರೋ ಬಂದು ಈಗ ಟರ್ನ್ ಆಗ್ತಾ ಇದೆ. ಒಂದ್ಸಲ ಅವ್ರ ಮನಸ್ಸಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಬರಬೇಕು ಅಂತ ಇದ್ರೆ, ಇನ್ನೊಂದ್ಸಲ ನಿಮ್ಮ ಲೈಫಿಗೆ ಬರಬೇಕು ಅಂತ ಇದ್ರೆ, ಒಂದ್ಸಲ ಎಲ್ಲೋ ಒಂದು ಕಡೆ ಬೇಡ ಅಂತ ಮನಸ್ಥಿತಿನೂ ಕೂಡ ಅವರಲ್ಲಿ ಬರ್ತಾ ಇದೆ. ಇದೇ ಗೊಂದಲದ ಮನಸ್ಥಿತಿ ಅವರಲ್ಲಿರುವಂಥದ್ದು ಎನರ್ಜಿ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಬರೀ ಅದು ಯೋಚನೆ ಮಾತ್ರ ಅಲ್ಲ. ನೋಡ್ಬೋದಿಲ್ಲ, ಅರ್ಧ ಚಂದ್ರ ಕೂಡ ಬಂದಿದೆ. ಪೂರ್ಣ ಮನಸ್ಥಿತಿ ಇಲ್ಲ, ಅರ್ಧ ಮನಸ್ಥಿತಿ. ಯೋಚನೆಗಳು ಮಾತ್ರ ಅಲ್ಲ, ಈ ಒಂದು ನಿಮ್ಮ ಯೋಚನೆ ಏನಿದೆ ಅದು ಮೌನದಲ್ಲೂ ಕೂಡ ಸಂಭಾಷಣೆ ಮಾಡ್ತಾ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನಿನ್ನೆ ದಿನ ಅವರು ತುಂಬ ಒಂಟಿಯಾಗಿರಲಿಕ್ಕೆ, ಒಬ್ಬರೇ ಇರಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಹೆಚ್ಚಾಗಿ ಯಾರ ಜೊತೆಗೂ
ಮಿಂಗಲ್ ಆಗಲಿಲ್ಲ, ಮಾತಾಡಲಿಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅವ್ರ ಕೆಲಸದಲ್ಲೂ ಕೂಡ ಆಸಕ್ತಿಯನ್ನು ತೋರಿಸ್ತಿಲ್ಲ ನಿನ್ನೆ ದಿನ ಅನ್ನೋಂಥ ಒಂದು ಎನರ್ಜಿ ಬಂದಿದೆ. ಎಲ್ಲೋ ಒಂದು ಕಡೆ ಅವರು ಮೈಂಡ್ ಅಥವಾ ಅವ್ರ ಮೂಡ್ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗಿರುವಂಥದ್ದು, ಎಲ್ಲೋ ಒಂದು ಕಡೆ ಮನಸ್ಸು ಚಂಚಲ ಆಗಿರುವಂಥದ್ದು, ಬೇಜಾರಲ್ಲಿರುವಂಥದ್ದು. ಇಲ್ಲಿ ಫ್ಯಾಮಿಲಿ ವಿಷಯದಲ್ಲೂ ಆಗಿರಬಹುದು, ನಿಮ್ಮ ವಿಷಯದಲ್ಲೂ ಆಗಿರ್ಬೋದು. ಯಾವುದೋ ಒಂದು ವಿಷಯದಲ್ಲಿ ಅವರು ತುಂಬ ಬೇಸರದಲ್ಲಿದ್ದರು. ನಿನ್ನೆ ದಿನ ಅವರು ಕಣ್ಣೀರು ಕೂಡ ಹಾಕಿದ್ದಾರೆ, ಅತ್ತಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ನಿನ್ನೆ ದಿನ ಅವ್ರ ಮನಸ್ಸಲ್ಲಿ ತುಂಬ ಸಲ ನಿಮ್ಮನ್ನು ಕರ್ಕೊಂಡಿದ್ದಾರೆ. ಅವ್ರ ಮನಸ್ಸಲ್ಲಿ ಬರ ಮಾಡ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆನ ಮಾಡಿದ್ದಾರೆ. ಓಕೆ, ಪದೇ ಪದೇ ನಿಮ್ಮ ಹೆಸರನ್ನ ರಿಪೀಟ್ ಆಗಿ ಮನಸ್ಸಲ್ಲಿ ಹೇಳ್ಕೊಂಡಿರುವಂಥದ್ದು. ಆ್ಯಂಡ್ ಇಲ್ಲಿ ನಿಮಗೆ ಅಂತಲೇ ಒಂದು ಪೆಟ್ ನೇಮನ್ನು ಇಟ್ಟಿದ್ದಾರೆ. ಆ ಪೆಟ್ ನೇಮ್ನ ನೆನ್ಪು ಮಾಡಿಕೊಂಡು ಎಲ್ಲೊಂದು ಕಡೆ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಕೆಲವೊಂದಷ್ಟು ಪ್ರಶ್ನೆಗಳು ಅವ್ರ ಮನಸ್ಸಲ್ಲಿ ನಿನ್ನೆ ದಿನ ಬಂದು ಅವರಿಗೆ ಸರಿಯಾಗಿ ನಿದ್ದೆ ಕೂಡ ಮಾಡಲಿಲ್ಲ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ. ಇಲ್ಲಿ ತುಂಬ ನಿದ್ದೆಗೆ ಅಡ್ಡಿ ಆಗ್ತಾ ಇತ್ತು ನಿಮ್ಮ ನೆನಪುಗಳು, ಅಥವಾ ನಿಮ್ಮಿಬ್ಬರ ನಡುವೆ ನಡೆದಂಥ ಕೆಲವೊಂದು ಕ್ಷಣಗಳು ಅವ್ರನ್ನ ತುಂಬ ಡಿಸ್ಟರ್ಬ್ ಮಾಡಿದೆ, ತೊಂದರೆ ಕೊಟ್ಟಿದೆ ನಿನ್ನೆ ನಿದ್ದೆ ಅವರಿಗೆ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ನಿನ್ನೆಯ ದಿನ ಅವರು ಹೊರಗಡೆ ಹೋಗಿರೋಂಥ ಒಂದು ಎನರ್ಜಿ ಬಂದಿದೆ. ಟೆಂಪಲ್ ವಿಸಿಟ್ ಮಾಡಿರ್ಬೋದು, ಆಲ್ರೆಡಿ ಬಂದಿದೆ ಈ ಎನರ್ಜಿ, ಮತ್ತೆ ರಿಪೀಟ್ ಆಗಿ ಬರ್ತಿರುವಂಥದ್ದು. ನಿಮಗೆ ಇಷ್ಟ ಆಗಿರುವಂಥ ಬಣ್ಣದ ಸೀರೆ ಅಥವಾ ಶರ್ಟ್ ಅಥವಾ ಡ್ರೆಸ್. ಓಕೆ, ಇಲ್ಲಿ ಬರೀ ಹುಡುಗಿರಿಗೆ ಮಾತ್ರ ಹೇಳೋದಕ್ಕೆ ಆಗೋದಿಲ್ಲ, ಹುಡುಗರು ಕೂಡ ನೋಡ್ತಾ ಇರ್ತೀರ, ಹುಡುಗರು ಕೂಡ ಎನರ್ಜಿಗಳನ್ನ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಇಷ್ಟ ಆಗಿರುವಂಥ ಡ್ರೆಸ್ನ ಹಾಕ್ಕೊಂಡು ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಆ ಟೈಮಲ್ಲಿ ನಿಮ್ಮನ್ನು ತುಂಬ ವಿಪರೀತವಾಗಿ ನಿಮ್ಮ ಬಗ್ಗೆ ಯೋಚನೆನ ಮಾಡಿದ್ದಾರೆ. ಓಕೆ, ಇಲ್ಲಿ ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಾ ಇರಬಹುದು, ಮೊದಲನೇದಾಗಿ ಬರ್ತಿರುವಂಥದ್ದು ಎಂ ಲೆಟರ್ ಬರ್ತಾ ಇದೆ. ಓಕೆ, ಡಬ್ಲ್ಯೂ ಲೆಟರ್ ಬರ್ತಿದೆ. ಇಲ್ಲಿ ನಿಮ್ಮ ವೈಫ್ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು, ವೈಫ್ ಬಗ್ಗೆ. ಓಕೆ, ಸೊ ಇಲ್ಲಿ ಎನ್ ಲೆಟರ್ ಕೂಡ ಬರ್ತಾ ಇದೆ. ಓಕೆ, ಓ ಲೆಟರ್ ಬರ್ತಾ ಇದೆ. ಇಲ್ಲಿ ಓ ಲೆಟರ್ ಕನೆಕ್ಟ್ ಆಗ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ. ಇಲ್ಲಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ವಿಷಯವಾಗಿ ಅನ್ನುವಂಥದ್ದು. ಓಕೆ, ಎ ಲೆಟರ್, ಬಿ ಲೆಟರ್, ಡಿ, ಹೆಚ್, ಎನ್, ಎಸ್. ಓಕೆ, 9 ಅನ್ನುವಂಥದ್ದು ಇಲ್ಲಿ ರಿಪೀಟ್ ಆಗಿ ಬರ್ತಾ ಇದೆ. ಅವಾಗಿನ ನೋಡ್ತಾ ಇದ್ದೀನಿ ಆ ನಂಬರ್ನ, 9 ನಂಬರ್. ಇಲ್ಲಿ 9 ಅವರ್ಸ್ ಅಥವಾ 9 ಮಿನಿಟ್ಸ್, 9 ಡೇಸ್, 9 ಮಂತ್ ತುಂಬಾ ಇಂಪಾರ್ಟೆಂಟ್. ಅಥವಾ ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿ 9 ಮಂತ್ಸ್ ಕೂಡ ಆಗಿರ್ಬೋದು, 9 ಇಯರ್ಸ್ ಕೂಡ, 9 ವರ್ಷಗಳು ಕೂಡ ಆಗಿರಬಹುದು. ಅಥವಾ ನೀವಿಬ್ಬರು ಸರಿಯಾಗಿ ಮಾರ್ನಿಂಗ್ 9 ಗಂಟೆಗೆ ಅಥವಾ ನೈಟ್ 9 ಗಂಟೆಗೆ ಮೀಟ್ ಆಗ್ತಾ ಇದ್ರಿ, ಕೆಲಸವನ್ನು ಮುಗಿಸ್ಬಿಟ್ಟು ಅಥವಾ ಎಲ್ಲೋ ಒಂದು ಕಡೆ ವಾಕಿಂಗ್ ಮಾಡ್ತಾ ಇರಬಹುದು. ಹೇಗೋ ಒಂದು ಕಡೆ 9 ಅನ್ನುವಂಥದ್ದು ಇಲ್ಲಿ ಕನೆಕ್ಟ್ ಆಗ್ತಿದೆ. ನಿಮ್ಮ ಎನರ್ಜಿಗೆ ಈ ಒಂದು ನಂಬರ್ ತುಂಬಾ ಕನೆಕ್ಟ್ ಆಗ್ತಾ ಇದೆ. ಕೆಲವೊಬ್ಬರಿಗೆ ಈ ಎನರ್ಜಿ ತುಂಬ ಸ್ಟ್ರಾಂಗಾಗಿ ಕನೆಕ್ಟ್ ಆಗ್ತಿರುವಂಥದ್ದು 9 ಅನ್ನುವಂಥ ನಂಬರ್. ಓಕೆ, ಸೊ ಇಲ್ಲಿ ನಿಮ್ಮ ಬರ್ತ್ ಡೇಟು ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಆಗಿರಬಹುದು, ಅಥವಾ ಮ್ಯಾರೇಜ್ ಡೇಟ್ ಕೂಡ ಆಗಿರ್ಬೋದು, ಅಥವಾ ನೀವು ಮೀಟ್ ಮಾಡಿದಂಥ ಡೇಟ್ ಆಗಿರ್ಬೋದು, ಟೈಮ್ ಆಗಿರಬಹುದು. ಸೊ 9 ಅನ್ನುವಂಥದ್ದು ತುಂಬ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಲೆಟರ್ಸ್ಗಳು ನೋಡೋಣ. ಟಿ ಲೆಟರ್ ಬರ್ತಾ ಇದೆ, ಹೆಚ್ ಲೆಟರ್, ಜಿ ಲೆಟರ್, ಕೆ ಲೆಟರ್, ಬಿ ಲೆಟರ್, ಸಿ ಲೆಟರ್, ಆ್ಯಂಡ್ ವಿ ಲೆಟರ್. ಓಕೆ, ಕೆ ಲೆಟರ್.
ಇಲ್ಲಿ ಡೇಟ್ಗಳನ್ನು ನೋಡಿದಾಗ, ಡೇಟ್ ಆಫ್ ಬರ್ತ್ ನೋಡಿದಾಗ 10, 10, 12, 1, 5, 6, 24, 31, ಓಕೆ, 18, 19, 11, 12, 16, 17, ಓಕೆ, ಈ ಎಲ್ಲ ಡೇಟ್ ಆಫ್ ಬರ್ತ್ಗಳು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. ಓಕೆ, ಕ್ವೀನ್ ಆಫ್ ಕಪ್ಸ್. ನಿಮ್ಮ ಪರ್ಸನ್ ಎನರ್ಜಿಗೆ ವಿಪರೀತ ಕೋಪ, ಎಲ್ಲೋ ಒಂದು ಕಡೆ ಆ ಕೋಪ ಡೌನ್ ಆಗಿರುವಂಥ ಎನರ್ಜಿ ಬರ್ತಾ ಇದೆ ಇಲ್ಲಿ ಸ್ಟ್ರಾಂಗ್ ಆಗಿ. ಓಕೆ, ಹ್ಯಾಂಗ್ ಮ್ಯಾನ್, ಮೂಗಿನ ತುದಿಯಲ್ಲೇ ಕೋಪ ಹೇಳ್ತಾರಲ್ವ, ಮಾತಾಡಿದ್ರೆ ಸಾಕು ಚಟ್ಪಟ ಅಂತ ಹೇಳಿ ಮಾತಾಡುವಂಥದ್ದು. 3 ಆಫ್ ಕಪ್ಸ್, ಏಸ್ ಆಫ್ ಸಾರ್ಟ್ಸ್, ಓಕೆ, ಪೇಜ್ ಆಫ್ ಪೆಂಟಿಕಲ್, ದ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ವಾವ್, 10 ಆಫ್ ಪೆಂಟಿಕಲ್. ಸ್ಟ್ರಾಂಗ್ ಎನರ್ಜಿ. ನಿಮ್ಮ ವೈಫ್ ಬಗ್ಗೆ ನೀವು ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಹಸ್ಬೆಂಡ್ ಬಗ್ಗೆ ನೀವು ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಓಕೆ, ಕೆಲವೊಬ್ಬರು ಎನರ್ಜಿ ಬರ್ತಿರೋವಂಥದ್ದು. 8 ಆಫ್ ಕಪ್ಸ್ ಕೂಡ ಬರ್ತಾ ಇದೆ. ಜಡ್ಜ್ಮೆಂಟ್ ಕಾರ್ಡ್, ಫೈನಲ್ ಕಾರ್ಡ್ ಬರ್ತಿರೋವಂಥದ್ದು. ಓಕೆ, ಓಕೆ, ಎಸ್, ಇಲ್ಲಿ ನೋಡ್ಬೋದು ತುಂಬ ವಿಪರೀತ ಕೋಪ ಇರುವಂಥದ್ದು. ಆ ಕೋಪ ಎಲ್ಲೋ ಒಂದು ಕಡೆ ತಣ್ಣಗಾಗಿರೋವಂಥದ್ದು, ಕೋಪ ಡೌನ್ ಆಗಿರೋವಂಥದ್ದು. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರ ಕೋಪನೇ ನಿಮಗೆ ತುಂಬ ಹಿಂಸೆ ಆಗುವಂಥದ್ದು, ಅಥವಾ ಅವರ ಕೋಪನೇ ನಿಮಗೆ ಎಲ್ಲೋ ಒಂದು ಕಡೆ ಈ ಪ್ರೀತಿಯಲ್ಲಿ ಮುಳ್ಳಾಗಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರ ಕೋಪದಿಂದನೇ ಒಂದಷ್ಟು ಸಂಬಂಧದಲ್ಲಿ ಹಾಳು ಮಾಡ್ಕೊಂಡಿರುವಂಥದ್ದು, ಅಥವಾ ಈ ಕೋಪದಿಂದನೇ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಿರುಕುಗಳು ಬಂದಿರುವಂಥ ಒಂದು ಎನರ್ಜಿ ಬರ್ತಿದೆ. ಸೊ 1000 ಸಲ ನೀವು ಅವರಿಗೆ ಹೇಳಿರ್ಬೋದು, ಆ ಕೋಪ ಕಡಿಮೆ ಮಾಡಿಕೊಂಡ್ರೆ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಅಥವಾ ಈ ಕೋಪ ಕಡಿಮೆ ಮಾಡಿಕೊಂಡ್ರೆ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ನೋಡ್ಬೋದು, ಅಥವಾ ಚೆನ್ನಾಗಿರ್ಬೋದು, ಇಬ್ಬರು ಹ್ಯಾಪಿಯಾಗಿರ್ಬೋದು, ನೀನು ಕೋಪ ಬಿಟ್ಟರೆ ಮಾತ್ರ ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಒಂದು ವರ್ಕೌಟ್ ಆಗುತ್ತೆ. ಈ ರೀತಿಯದೆಲ್ಲ ಮಾತುಗಳನ್ನ ನೀವು ನಿಮ್ಮ ಪರ್ಸನ್ ಹತ್ರ ನೀವು ಶೇರ್ ಮಾಡ್ಕೊಂಡಿದ್ದೀರಾ, ಹೇಳಿದ್ದೀರಾ ಕೂಡ. ಎಷ್ಟೋ ಸಲ ಜಗಳ ಆಗುವಾಗ, ಮನಸ್ತಾಪಗಳು ಬರುವಾಗ ಈ ಮಾತನ್ನು ನೀವು ರಿಪೀಟ್ ಆಗಿ ಹೇಳಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಬಟ್ ಅವರಿಗೆ ನೀವು ಹೇಳುವಾಗ ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಈಗ ನಿಮ್ಮಿಂದ ದೂರ ಆದಮೇಲೆ ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಅವರಿಗೆ ಈಗ ಸಮಾಧಾನವಾಗಿ ನಿನ್ನೆ ದಿನ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಅದು ಕೂಡ ಸತ್ಯ ಅನಿಸಿದೆ. ನಿಮ್ಮ ಮಾತು ಕೂಡ ಅವರಿಗೆ ಸತ್ಯ ಅನಿಸಿದೆ. ಹೌದಲ್ವಾ, ಇದರಿಂದನೇ ಎಲ್ಲೋ ಒಂದು ಕಡೆ, ಕೋಪದಿಂದನೇ ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಂಡಿರ್ಬೇಕಲ್ವಾ. ಸೊ ಈ ರೀತಿಯಾದಂಥ ಭಾವನೆಗಳು, ಈ ರೀತಿಯಾದಂಥ ಯೋಚನೆಗಳು ಅವರಿಗೆ ನಿನ್ನೆ ದಿನ ಬಂದಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಈಗ ಕೆಲವೊಂದಷ್ಟು ದಿನ ನೀವಿಬ್ರು ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ, ಇಬ್ರು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಖಂಡಿತವಾಗಿಯೂ ನಿಮ್ಮ ಪರ್ಸನ್ ನಿನ್ನೆ ದಿನ ಅವರು ಮನಸ್ಸಲ್ಲಿ ಅನಿಸಿರುವಂಥದ್ದು, ಇವತ್ತಾದರೂ ನಾನು ಮಾತಾಡಬೇಕಿತ್ತಾ, ಅಥವಾ ಮೆಸೇಜ್ ಮಾಡಬೇಕಾಗಿತ್ತಾ, ಇವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತಾ ಅನ್ನೋಂಥ ಪ್ರಶ್ನೆ ಅವರಲ್ಲಿ ಮೂಡಿದೆ ಅಂತ ಹೇಳಿ ಎನರ್ಜಿ ಬರ್ತಿದೆ. ಆ್ಯಂಡ್ ಇಲ್ಲಿ ಓಕೆ, ಏನಾದರೂ ಮಾತಾಡಿದರೆ ಬದಲಾವಣೆಗಳು ಆಗ್ತಿತ್ತಾ ಅನ್ನೋಂಥ ಪ್ರಶ್ನೆಗಳು ಕೂಡ ಅವರಿಗೆ ಇಲ್ಲಿ ಮನಸ್ಸಲ್ಲಿ ಬಂದಿರೋಂಥ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ವಿಪರೀತವಾಗಿ ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡಿದ್ದಾರೆ. ಓಕೆ, ಇಲ್ಲಿ ನಿಮ್ಗಿಂತ ಸೈಲೆನ್ಸ್ ಹೆಚ್ಚಾಗಿ ನಿಮ್ಮ ಪರ್ಸನ್ ಸೈಲೆನ್ಸ್ನ ಮೇಂಟೈನ್ ಮಾಡ್ತಿದ್ದಾರೆ, ತುಂಬ ಸೈಲೆಂಟಾಗಿದ್ದಾರೆ. ಸೊ ಹಾಗಾಗಿ ಈ ಮೌನವಾಗಿದ್ದೇ ತಪ್ಪಾಗಿದೆಯೇನೋ ಅನ್ನೋದು ನಿಮ್ಮ ಪರ್ಸನ್ಗೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಆ ಒಂದು ಎನರ್ಜಿ ಕೂಡ ಬರ್ತಿದೆ. ಇಲ್ಲಿ ನೀವು ಮಾತಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅವ್ರು ತುಂಬ ಸೈಲೆಂಟ್ ಆಗಿದ್ದಾರೆ.
ನಿಮ್ಮ ಪರ್ಸನ್ ತುಂಬ ಸೈಲೆಂಟ್ ಆಗಿರೋಂಥ ಒಂದು ಎನರ್ಜಿ ಬರ್ತಿದೆ. ನೀವು ಎಷ್ಟೇ ಮಾತಾಡಿಸಿದ್ರು ಅವ್ರು ತುಂಬ ಏನು ಮಾತಾಡ್ತಿಲ್ಲ, ರಿಪ್ಲೈ, ನಿಮ್ಮ ಮೆಸೇಜ್ಗಳಿಗೂ ರಿಪ್ಲೈ ಇಲ್ಲ, ನಿಮ್ಮ ಮಾತಿಗೂ ರಿಪ್ಲೈ ಇಲ್ಲ, ಫುಲ್ ಸೈಲೆಂಟ್, ಮೌನವ್ರತ ಆಚರಣೆ ಮಾಡ್ತಾ ಇರುವಂಥದ್ದು ಕಾಮಿಡಿ ಹೇಳಿದೆ. ಬಟ್ ಇಲ್ಲಿ ಅವರು ತುಂಬ ಸೈಲೆಂಟಾಗಿ ತುಂಬ ಮೌನವನ್ನು ತಾಳಿರುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಇಲ್ಲಿ ಅವರಿಗೆ ಮನಸ್ಸಲ್ಲಿ ಯೋಚನೆ ಬಂದಿದೆ, ನಾನು ಮೌನವಾಗಿದ್ದೆ ತಪ್ಪಾಯ್ತಾ, ಏನಾದರೂ ಮಾತಾಡಬೇಕಿತ್ತಾ, ಇದರಲ್ಲಿ ನನ್ನ ಎಫರ್ಟು ಕೂಡ ಹಾಕಬೇಕಲ್ವಾ, ಈ ಥರದ್ದೆಲ್ಲ ಯೋಚನೆಗಳು ಅವರಲ್ಲಿ ಬಂದಿದೆ. ಓಕೆ, ಸೊ ಇಲ್ಲಿ ಯಾರೆಲ್ಲ ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ನಿಮ್ಮ ಮಗುವಿಗೋಸ್ಕರ ಇಲ್ಲಿ ಗಂಡು ಮಗುನೂ ಕೂಡ ಇರಬಹುದು ಅಥವಾ ಹೆಣ್ಣು ಮಗು ಕೂಡ ನಿಮಗಿರಬಹುದು. ಈ ಮಗುವಿಗೋಸ್ಕರ ಇಲ್ಲಿ ಓಕೆ ಟ್ವಿನ್ಸ್ ಬೇಬಿ ಕೂಡ ನಿಮಗಿರಬಹುದು, ಅವಳಿ ಜವಳಿ ಮಗು ಕೂಡ ನಿಮಗೆ ಇರಬಹುದು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಸೊ ಕ್ಯೂಟ್. ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು ಆ ಮಗುವಿಗೋಸ್ಕರ ಅದು ರಿಲೇಶನ್ಶಿಪ್ಪನ್ನು ಉಳಿಸ್ಕೊಳ್ಬೇಕು ಅನ್ನೋಂಥ ಯೋಚನೆ ನಿಮ್ಮ ಪಾರ್ಟ್ನರ್, ನಿಮ್ಮ ಪರ್ಸನಿಗೆ ಬಂದಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಓಕೆ ಓಕೆ, ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ಅದನ್ನು ಒಪ್ಕೊಳ್ಲಿಕ್ಕೆ ಅವ್ರು ರೆಡಿ ಇಲ್ಲ. ಇಲ್ಲಿ ಕೆಲವೊಂದಷ್ಟು ಅವ್ರ ತಪ್ಪುಗಳನ್ನು ಅಥವಾ ಅವ್ರ ಮಿಸ್ಟೇಕ್ಗಳನ್ನು ಅವ್ರು ಒಪ್ಕೊಳ್ಲಿಕ್ಕೆ ರೆಡಿ ಇಲ್ಲ. ನಾನು ಮಾಡಿದ್ದೇ ಸರಿ ಇದೆ, ನಂದೇ ಸರಿ, ನಾನು ಮಾಡ್ತಿರೋದೇ ಸರಿ ಅನ್ನೋಂಥ ಒಂದು ಮನೋಭಾವ ಅವರಲ್ಲಿರುವಂಥದ್ದು. ಸೊ ನೆನ್ನೆ ದಿನ ಅದನ್ನು ಕೂಡ ಯೋಚನೆ ಮಾಡಿದ್ದಾರೆ, ನಂದೇನು ತಪ್ಪಿಲ್ಲ ಅಲ್ವಾ, ನಾನು ಮಾಡಿದ ಸರಿನೇ ಇದೆಯಲ್ಲ, ಅವ್ರದ್ದೇ ತಪ್ಪಲ್ವಾ ಅಂತ ಹೇಳಿ ಈ ಥರನೂ ಕೂಡ ಅವ್ರು ಯೋಚನೆ ಮಾಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಬಟ್ ಅವ್ರ ತಪ್ಪನ್ನ ಅವರು ಒಪ್ಕೊಳ್ತಾನೆ ಇಲ್ಲ. ಆ್ಯಂಡ್ ಇಲ್ಲಿ ಅವ್ರು ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ, ಯೋಚನೆನೂ ಕೂಡ ಮಾಡ್ತಿದ್ದಾರೆ. ಬಟ್ ಆದರೂ ಕೂಡ ಅವರ ಒಂದು ಎನರ್ಜಿನ ಅವ್ರು ಇಲ್ಲಿ ಬಿಟ್ಕೊಡ್ತಾ ಇಲ್ಲ. ನಾನು ಮಾಡಿದ್ದೆ ಸರಿ, ನಾನು ಮಾಡ್ತಿರೋದೇ ಸರಿ ಅನ್ನೋಂಥ ಒಂದು ಅಹಂ ಅವರಿಗೆ ಜಾಸ್ತಿ, ಇಲ್ಲಿ ಆ ಒಂದು ಎನರ್ಜಿ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಓಕೆ ನೋಡೋಣ. ಒನ್ಸ್ ಯಾಕೋ ನನಗೆ ಇಲ್ಲಿ ಈ ಒಂದು ಏಂಜಲ್ ಕಾರ್ಡ್ನ ತೆಗಿಬೇಕಂತ ಅನ್ನಿಸ್ತಾ ಇದೆ. ಚೆಕ್ ಮಾಡೋಣ. ರೊಮ್ಯಾಂಟಿಕ್ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ? ಓಕೆ, ಲವ್ ಯುವರ್ ಸೆಲ್ಫ್ ಫಸ್ಟ್ ನಿಮಗೆ ಬರ್ತಿರೋವಂಥದ್ದು. ಸೊ ಅವರೇ ಅಷ್ಟು ಅವ್ರು ಮಾಡಿರೋ ತಪ್ಪು ಅವರಲ್ಲಿದ್ದರೂ ಕೂಡ, ಅಥವಾ ಅವರಿಂದ ತಪ್ಪು ಮಾಡದೇ ಇದ್ರೂ, ತಪ್ಪು ಮಾಡಿದ್ರು, ಏನೇ ಆದರೂ ಅವ್ರನ್ನ ಅವ್ರು ಅಷ್ಟು ಸಾಬೀತುಪಡಿಸ್ತಾ ಇರಬೇಕಿದ್ರೆ ಇಲ್ಲಿ ನಿಮಗೆ ಎನರ್ಜಿ ಬರ್ತಿರೋದು, ನೀವು ನಿಮ್ಮ ಸೆಲ್ಫ್ ಲವ್ ಫಸ್ಟ್ ಮಾಡಿ, ನಿಮ್ಮನ್ನು ನೀವು ಫಸ್ಟ್ ಸೆಲ್ಫ್ ಲವ್ನ ಮಾಡಿ, ಸ್ವಯಂ ಪ್ರೀತಿಯನ್ನು ಮೊದಲನೇದಾಗಿ ಮಾಡಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ನಿಮಗೆ ಬರ್ತಾ ಇರುವಂಥದ್ದು. ಓಕೆ, ಟ್ರಸ್ಟ್, ನಂಬಿಕೆ. ಓಕೆ, ಹನಿಮೂನ್, ವಾವ್, ಎಂಜಾಯ್ ದ ಡೇ. ಓಕೆ, ಸೊ ನೈಸ್, ಬ್ಯೂಟಿಫುಲ್ ಕಾರ್ಡ್. ಟ್ರಸ್ಟ್ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟ್ ಇಶ್ಯೂಸ್ ಕೂಡ ಆಗಿರಬಹುದು. ಓಕೆ, ಸೊ ಅದ್ರ ಬಗ್ಗೆನೂ ಯೋಚನೆನ ನನ್ನೆ ಮಾಡಿದ್ದಾರೆ. ನಂಬಿಕೆಯ ವಿಷಯದಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಅವರು ಸುಮ್ಮನೆ ಅನಾವಶ್ಯಕ ಅಪವಾದಗಳನ್ನು ನಿಮ್ಮ ಮೇಲೆ ಹಾಕಿರ್ಬೋದು, ಅಥವಾ ಕೆಲವೊಂದಷ್ಟು ವಿಷಯಗಳಲ್ಲಿ ಅವರು ತುಂಬ ಅನುಮಾನಗಳನ್ನ, ಡೌಟ್ಗಳನ್ನು ಕೂಡ ಪಟ್ಟಿದ್ದಾರೆ ನಿಮ್ಮ ಮೇಲೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಬಟ್ ಅದೆಲ್ಲದೂ ಕೂಡ ಅವರಿಗೆ ಗೊತ್ತಿದೆ, ಅದು ಸರಿ ಅಲ್ಲ, ಅದು ಸುಳ್ಳು ಅನ್ನೋದು ಅವರಿಗೂ ಕೂಡ ರಿಯಲೈಸೇಷನ್ ಗೊತ್ತಿದೆ, ರಿಯಲೈಸೇಷನ್ ಆಗಿದೆ. ಬಟ್ ಆದರೂ ಕೂಡ ಅದನ್ನು ಒಪ್ಕೊಳ್ಲಿಕ್ಕೆ ರೆಡಿ ಇಲ್ಲ. ಬಟ್ ಓವರ್ ಆಲ್ ನೋಡಿದಾಗ ನಿಮ್ಮ ಪರ್ಸನ್ಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಯಾವುದನ್ನು ಕೂಡ ಈಸಿಯಾಗಿ ಒಪ್ಕೊಳ್ತಾರೆ. ತುಂಬ ಅದು ಅತಿರೇಕಕ್ಕೆ ಹೋಗಿ ದಿ ಎಂಡ್ ಮುಗೀತು ಅನ್ನೋ ಟೈಮಲ್ಲಿ ಅವಾಗ ಹೌದೌದು ನಾನು ಮಾಡಿದ ತಪ್ಪು ಅಂತ ಹೇಳಿ ಅವಾಗ ಒಪ್ಕೊಳ್ತಾರೆ. ಅಲ್ಲಿವರೆಗೆ ಅವ್ರು ಮಾಡಿದ್ದೆ ಸರಿ ಅಂತ ವಾದ ಮಾಡುವಂಥ ವ್ಯಕ್ತಿಯನ್ನ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಓವರ್ ಆಲ್ ನೋಡಿದಾಗ ಅವ್ರು ನಿನ್ನೆ ದಿನ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಯೋಚನೆನೂ ಮಾಡಿದ್ದಾರೆ. ನೀವಿಲ್ಲದೆ ಅವ್ರ ಲೈಫ್ ಪೂರ್ತಿ ಅಲ್ಲ, ಅವರು ಪೂರ್ಣ ಅಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಅವ್ರು ತಿಳ್ಕೊಂಡು ಯೋಚನೆ ಕೂಡ ಮಾಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಐ ರಿಸೀವ್ ದಿಸ್ ಎನರ್ಜಿ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ನ ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಕೂಡ ಬರಿಬೋದು, ಕನ್ನಡ ಬರಿಬೇಕಿದ್ರೆ ಗಮನ ಇರಲಿ ಅಕ್ಷರಗಳ ಬಗ್ಗೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಆ್ಯಂಡ್ ಎಸ್, 30K ಆದಷ್ಟು ಬೇಗ ರೀಚ್ ಮಾಡಿಸಿ, ಲೈವ್ ಬರೋಣ, ಲೈವಲ್ಲಿ ಜನರಲ್ ರೀಡಿಂಗ್ನ ಮಾಡೋಣ. ಓಕೆ, ಸೊ ಆದಷ್ಟು ಬೇಗ 30Kನ ರೀಚ್ ಮಾಡಿಸಿ. ಎಸ್, ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಿಮ್ಮೆಲ್ಲರೂ ಕೂಡ ಫ್ಯಾಮಿಲಿನೇ ಅಲ್ವಾ, ಖಂಡಿತ ಮಾಡ್ತೀರಾ, ಏನೋ ನನಗೆ ಗೊತ್ತಿದೆ. ಎಸ್, ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮಗೆ ಹ್ಯಾಪಿ ಬರ್ತ್ಡೇ.
ನಿಮ್ಮೆಲ್ಲರ ವಿಶಸ್ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ನಿಮ್ಮೆಲ್ಲ ವಿಶಸ್ಗಳು ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ. ಆ್ಯಂಡ್ ಯಾರೆಲ್ಲ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಗಂಡ ಹೆಂಡತಿ ಇಬ್ಬರು ಕೂಡ 100 ಕಾಲ ಚೆನ್ನಾಗಿರಿ ಆ್ಯಂಡ್ ಖುಷಿಯಾಗಿ ಹ್ಯಾಪಿ ಲೈಫ್ನಲ್ಲಿ ಲೀಡ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನರ್ಜಿನ ಕಮೆಂಟ್ ಮೂಲಕ, ಲೈಕ್ ಮೂಲಕ ನನ್ನ ಜೊತೆ ಕನೆಕ್ಟ್ ಆಗಿ, ಸಬ್ಸ್ಕ್ರೈಬ್ ಮೂಲಕ ನನ್ನ ಜೊತೆ ಕನೆಕ್ಟ್ ಆಗಿ, ನಾನು ಮಾಡುವಂಥ ಪ್ರತಿಯೊಂದು ಹೀಲಿಂಗ್ನ ರಿಸೀವ್ ಮಾಡ್ಕೊಳ್ಳಿ. ಇದು ಜಸ್ಟ್ ರೀಡಿಂಗ್ ಅಲ್ಲ, ಹೀಲಿಂಗ್ ಫಸ್ಟ್ ಆಫ್ ಆಲ್. ಓಕೆ, ಸೊ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಚಾನಲಲ್ಲಿ ಯಾರೆಲ್ಲ ವ್ಯೂವರ್ಸ್ ಇದ್ದೀರಾ, ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಆ್ಯಂಡ್ ನನ್ನ ಕ್ಲೈಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲೋ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ರೀಡಿಂಗ್ನ ನೋಡ್ತಾ ಇರ್ತಾರೆ. ಐ ನೋ ದಟ್. ಸೊ ಇದು ಬರೀ ರೀಡಿಂಗ್ ಮಾತ್ರ ಅಲ್ಲ. ಓಕೆ, ಸೊ ಬಿಲಿವರ್ ಫ್ರಮ್ ಟ್ಯಾರೋಟಲ್ಲಿ ಬರುವಂಥ ರೀಡಿಂಗ್ ಬರೀ ರೀಡಿಂಗ್ ಅಲ್ಲ, ಅದು ಹೀಲಿಂಗ್ ಆಗಿರುತ್ತೆ. ನೆನಪಿರಲಿ, ಯಾರೆಲ್ಲ ಕನೆಕ್ಟ್ ಆಗ್ತೀರಾ ನನ್ನ ಜೊತೆಗೆ, ಪ್ರತಿಯೊಬ್ಬರು ರಿಲೇಷನ್ಶಿಪ್, ಪ್ರತಿಯೊಬ್ಬರು ಲವ್ ಲೈಫ್, ಪ್ರತಿಯೊಬ್ಬರ ಲೈಫ್ ಹೀಲಿಂಗಿಗೆ ಕನ್ವರ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದನ್ನು ನೆನ್ಪಿಟ್ಕೊಳ್ಳಿ. ಬರೀ ರೀಡಿಂಗ್ ಅಲ್ಲ, ಹೀಲಿಂಗ್ ಇದು. ಓಕೆ, ಸೊ ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನಾಳೆ ವಿಡಿಯೋದಲ್ಲಿ ನಾವು ಸಿಗೋಣ, ನಾಳೆ ಜನರಲ್ ರೀಡಿಂಗಲ್ಲಿ ನಾವು ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.